ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು Q3 ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದಂತಹ ಕಂಪನಿಗಳ ರಿಸಲ್ಟ್ ಅನ್ನ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಹಾಗೆ ಹಿಂದಿನ ವಿಡಿಯೋದಲ್ಲಿ ಕಲ್ಯಾಣ್ ಜುವೆಲರ್ಸ್ ಬಗ್ಗೆ ಕವರ್ ಮಾಡಿದ್ದೀನಿ. ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ನೋಡಿ, ಯಾಕಂದ್ರೆ ತುಂಬಾ ಜನ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ. ಲಾಸ್ಟ್ 1 ವೀಕ್ ಇಂದ ಕಂಟಿನ್ಯೂಸ್ ಸ್ಟಾಕ್ ಬೀಳ್ತಾ ಇದೆ, ಏನಾದ್ರೂ ಕಾರಣ ಇದೆಯಾ ಅಂತ ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಒಂದ್ಸಲ ನೋಡಬಹುದು. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಹಾಗೆ ನಾಳೆ ನಮ್ಮ ಟೀಮ್ ಡೆಡಿಕೇಟೆಡ್ ಆಗಿ ಅಕೌಂಟ್ ಓಪನಿಂಗ್ ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. ಇನ್ ಕೇಸ್ ನೀವೇನಾದ್ರೂ ಟ್ರೈ ಮಾಡಿ ಅಕೌಂಟ್ ಓಪನಿಂಗ್ ಪ್ರೋಸೆಸ್ ಕಂಪ್ಲೀಟ್ ಆಗಿಲ್ಲ, ಮಧ್ಯೆ ಎಲ್ಲಾದ್ರೂ ಸ್ಟ್ರಕ್ ಆಗಿದ್ದೀರಿ ಅಂತಂದ್ರೆ ನಾಳೆ ಈ ನಂಬರ್ ಗಳಿಗೆ ಕಾಲ್ ಮಾಡಿ. ಇಮಿಡಿಯೇಟ್ಲಿ ನಿಮ್ಗೆ ಸಪೋರ್ಟ್ ಸಿಗುತ್ತೆ. 10-15 ಮಿನಿಟ್ಸ್ ಅಲ್ಲಿ ಅಕೌಂಟ್ ಓಪನಿಂಗ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಮಿಸ್ ಮಾಡದೆ ಈ ಸಮಯವನ್ನ ಬಳಸ್ಕೊಳ್ಳಿ. ಇನ್ನು ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ಇಂದ ಒಂದು ಸುದ್ದಿ ಇದೆ. ಅಮೆರಿಕದ GDP ಡೇಟಾ ರಿಲೀಸ್ ಆಗೋದಿತ್ತು. ಫೈನಲಿ ಇವತ್ತು ರಿಲೀಸ್ ಆಗಿದೆ. ನೋಡಬಹುದು, ಫೋರ್ಕಾಸ್ಟ್ 4.3% ಇತ್ತು. ಆಕ್ಚುಲ್ ಆಗಿ ಬಂದಿರೋದು 4.4%. ಅಂದ್ರೆ ಒಳ್ಳೆ ಗ್ರೋತ್ ಆಗಿದೆ ಅಮೆರಿಕದ GDP ಈ ಕ್ವಾರ್ಟರ್ ಅಲ್ಲಿ. ಕಳೆದ ಸಲ ಕೂಡ ನೋಡಬಹುದು 3.3% ಫೋರ್ಕಾಸ್ಟ್ ಇತ್ತು, ಬಂದಿದ್ದು 4.3%. ಈ ಸಲ 4.3 ಫೋರ್ಕಾಸ್ಟ್ ಮಾಡಿದ್ರು, 4.4 ಬಂದಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಇನ್ನು ಮಾರ್ಕೆಟ್ ಓಪನ್ ಆಗಿಲ್ಲ, ಹಾಗಾಗಿ ನಾನು ಅಮೆರಿಕನ್ ಮಾರ್ಕೆಟ್ ನ ಕವರ್ ಮಾಡಕ್ ಆಗ್ತಿಲ್ಲ. ನೋಡೋಣ, ಆಸ್ ಯೂಶುವಲ್ ಮಾರ್ನಿಂಗ್ ವಿಡಿಯೋದಲ್ಲಿ ನೋಡ್ತೀವಲ್ಲ ಹೇಗಿದ್ರು, ಆಗ ಗೊತ್ತಾಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿರುತ್ತೆ GDP ಡೇಟಾಗೆ ಅಂತ. ಏನು ಬಜೆಟ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ. ಡಿಫೆನ್ಸ್ ಬಜೆಟ್ ಸೆಟ್ ಸೋರ್. ಜೆಫ್ರೀಸ್ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಮೇ ಬಿ ಡಿಫೆನ್ಸ್ ಬಜೆಟ್ ಈ ಸಲ ತುಂಬಾ ಚೆನ್ನಾಗಿ ಗ್ರೋ ಆಗಬಹುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡಬಹುದು, ಜೆಫ್ರೀಸ್ said the defense secretary has recently indicated the potential for a 20% increase in the FY27 defense budget to maintain operational readiness. So maybe last year ಏನು ಅಲೋಕೇಶನ್ ಆಗಿತ್ತು ಅದಕ್ಕೆ 20% ಅಡಿಷನಲ್ ಅಲಾಟ್ ಆಗ್ಬಹುದು. ಅಂದ್ರೆ ಅದಕ್ಕಿಂತ 20% ಜಾಸ್ತಿ ಅಲೋಕೇಶನ್ ಆಗ್ಬಹುದು ಅಂತ ಹೇಳ್ತಿದ್ದಾರೆ ಇವರು. ಯಾಕೆ ಅಂತ ನೋಡಬಹುದು, ದ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಹಸ್ ಆಲ್ಸೋ ಡಿಸ್ಕಸ್ಡ್ ಎ ಪಾಸಿಬಲ್ 17-18% ಕಾಂಪೌಂಡ್ ಆನ್ಯುವಲ್ ಗ್ರೋತ್ ರೇಟ್ ಇನ್ ಕ್ಯಾಪಿಟಲ್ ಸ್ಪೆಂಡಿಂಗ್ ಓವರ್ ದ ಕಮಿಂಗ್ ಇಯರ್ಸ್. ಮುಂದಿನ ಕೆಲವು ವರ್ಷಗಳು 17-18% CAGR ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅಂದ್ರೆ ಅಬ್ವಿಯಸ್ಲಿ ಅಷ್ಟು ಅಲೋಕೇಟ್ ಮಾಡಲೇಬೇಕು. ಜೊತೆಗೆ ಲಿಫ್ಟ್ ಓವರ್ ಆಲ್ ಡಿಫೆನ್ಸ್ ಔಟ್ಲೇಸ್ ಟು ಅಬೌಟ್ 2.5% ಆಫ್ GDP ಅಂತ ಹೇಳ್ತಾರೆ. ನಮ್ಮ GDP ಯ 2.5% ಡಿಫೆನ್ಸ್ ಅಲೋಕೇಶನ್ ಮಾಡುವಂತ ಮಾತುಗಳನ್ನು ಆಡಿದ್ದಾರೆ. ಈಗ ಕರೆಂಟ್ಲಿ ನೋಡಬಹುದು ಅಂಡರ್ 2% ಇದೆ. 2% ಒಳಗಡೆ ಇದೆ ಅಲೋಕೇಶನ್. ಅದನ್ನ 2% ಗಿಂತ ಜಾಸ್ತಿ ಮಾಡಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಹಾಗಾಗಿ ಡಿಫೆನ್ಸ್ ಸೆಕ್ಟರ್ ಗೆ ಖಂಡಿತ ಇದು ಒಳ್ಳೆ ಸುದ್ದಿ. ಇನ್ ಕೇಸ್ ಬಜೆಟ್ ಅಲ್ಲಿ 20% ಗ್ರೋತ್ ಆದ್ರೆ, ಇನ್ ಕೇಸ್ 17-18% ಗ್ರೋತ್ ಆದ್ರೂ ಕೂಡ ಅದು ಬಿಗ್ ಅಚೀವ್ಮೆಂಟ್. ಯಾಕಂದ್ರೆ ಮಾರ್ಕೆಟ್ ಯಾವತ್ತೂ ಬಯಸೋದು ಇಂಪ್ರೂವ್ಮೆಂಟ್ ಅನ್ನ, ಸ್ಟಾಗ್ನೆಂಟ್ ಆಗೋದಲ್ಲ. ಮಾರ್ಕೆಟ್ ಗೆ ಗ್ರೋತ್ ಬೇಕು. ಈ ಸಲ 100 ಕೋಟಿ ಇದೆಯಾ, ಮುಂದಿನ ಸಲ 120 ಆಗ್ಬೇಕು, ಮೊದಲ ಸಲ 140 ಆಗ್ಬೇಕು, 160 ಆಗ್ಬೇಕು, 180 ಆಗ್ಬೇಕು, ಹೀಗೆ ಗ್ರೋತ್ ಇರಬೇಕು. ಅದನ್ನೇ ಎಕ್ಸ್ಪೆಕ್ಟ್ ಮಾಡೋದು. ಹಾಗಾಗಿ ಬಜೆಟ್ ಅಲ್ಲಿ ಒಳ್ಳೆ ಅಲೋಕೇಶನ್ ಸಿಕ್ಕರೆ ಖಂಡಿತ ಅದು ಡಿಫೆನ್ಸ್ ಸೆಕ್ಟರ್ ಗೆ ಬಿಗ್ ಪಾಸಿಟಿವ್ ಆಗಬಹುದು. ಇನ್ನು ಇವರು ಎಸ್ಪೆಷಲಿ ಯಾವ ಸ್ಟಾಕ್ ಗಳನ್ನ ಫೋಕಸ್ ಮಾಡ್ತಾ ಇದ್ದಾರೆ ಜೆಫ್ರೀಸ್ ಅವರು ಅಂತ ನೋಡಿದರೆ HAL, BEL ಹಾಗೂ ಡೇಟಾ ಪ್ಯಾಟರ್ನ್ಸ್ ಇವುಗಳನ್ನ ಫೋಕಸ್ ಮಾಡ್ತಿದ್ದಾರೆ. ಖಂಡಿತ ಇದನ್ನ ಬ್ಲೈಂಡ್ಲಿ ಫಾಲೋ ಮಾಡಕ್ ಹೋಗ್ಬೇಡಿ. ಕಂಪನಿಗಳನ್ನ ಸ್ಟಡಿ ಮಾಡಿ, ನಿಮ್ಗೆ ಅಲ್ಲೇನಾದ್ರೂ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು ಅನ್ಸುತ್ತಾ, ಸ್ಟ್ರಾಂಗ್ ಇದಾವೆ ಅನ್ಸುತ್ತಾ ಕಂಪನಿಗಳು, ಆರ್ಡರ್ ಬುಕ್ ಸ್ಟ್ರಾಂಗ್ ಇದೆಯಾ, ಆಮೇಲೆ ಡಿಸಿಷನ್ ತಗೊಳ್ಳಿ. ಯಾವುದೇ ಕಾರಣಕ್ಕೂ ಬ್ಲೈಂಡ್ಲಿ ಫಾಲೋ ಮಾಡಕ್ ಹೋಗ್ಬೇಡಿ. ಒಟ್ಟಿನಲ್ಲಿ ಡಿಫೆನ್ಸ್ ಷೇರುಗಳಿಗಂತೂ ಒಳ್ಳೆ ಸುದ್ದಿ. ಇನ್ ಕೇಸ್ ಬಜೆಟ್ ಅಲ್ಲಿ ಈ ರೀತಿಯ ಅಲೋಕೇಶನ್ ಅಥವಾ ಇದಕ್ಕಿಂತ ಜಾಸ್ತಿ ಏನಾದ್ರೂ ಅಲೋಕೇಶನ್ ಬಂದ್ರೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈಗ ಹೈ ಅಲ್ಲಿ ಈ ರೀತಿಯ ಸುದ್ದಿಗಳನ್ನ ನೋಡಿದ್ಮೇಲೆ ಇನ್ ಕೇಸ್ ಅದಕ್ಕೆ ತಕ್ಕಂತೆ ಬರ್ಲಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ಕರೆಕ್ಷನ್ ಬರುವಂತ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಅದನ್ನು ಕೂಡ ನೋಡಿನೇ ನಾವು ಮುಂದುವರಿಬೇಕಾಗುತ್ತೆ. ಏನು RCB ಫ್ರಾಂಚೈಸ್ ಸೇಲ್ ಮಾಡಬಹುದು ಅನ್ನುವಂತ ಸುದ್ದಿಗಳನ್ನ ನಾವು ಈ ಹಿಂದೆ ಕೇಳಿದ್ವಿ. ಫೈನಲಿ ಈಗ ಆಧಾರ್ ಪೂನಾವಾಲಾ ಅವರ ಕಡೆಯಿಂದ ಒಂದು ಸುದ್ದಿ ಬಂದಿದೆ. ನೋಡಬಹುದು, ಆಧಾರ್ ಪೂನಾವಾಲಾ ಟು ಬಿಡ್ ಫಾರ್ RCB ಇನ್ ಕಮಿಂಗ್ ಮಂತ್ಸ್. ಮುಂದಿನ ಕೆಲವು ತಿಂಗಳುಗಳಲ್ಲಿ RCB ಫ್ರಾಂಚೈಸ್ ಗೆ ಬಿಡ್ ಮಾಡಬಹುದು ಅಂತ ಆಧಾರ್ ಪೂನಾವಾಲಾ ಅವರು. ಇವರ ಬಗ್ಗೆ ಬಹುಶಃ ನೀವು ಕೇಳಿದ್ದೀರಿ. ಯಾಕಂದ್ರೆ ಎಸ್ಪೆಷಲಿ ಕೋವಿಡ್ ಸಂದರ್ಭದಲ್ಲಿ ಕೋವ್ಯಾಕ್ಸಿನ್ ಲಸಿಕೆ ಏನ್ ಬಂತು ಅದು ಇವರ ಕಂಪನಿ ಮಾಡಿದ್ದಂತದ್ದು. ಜೊತೆಗೆ ಈಗ ಒಂದು ಲಿಸ್ಟೆಡ್ ಕಂಪನಿ ಕೂಡ ಇದೆ, ಪೂನಾವಾಲಾ ಫಿನ್ ಕಾರ್ಪ್. ಅದಕ್ಕೆ ರಿಲೇಟೆಡ್ ಆಗಿರುವಂತವ್ರು. ನೋಡೋಣ, ಇದನ್ನ ಅವರೇ ಸ್ವತಃ ಕನ್ಫರ್ಮ್ ಮಾಡಿದ್ದಾರೆ, ಆಧಾರ್ ಪೂನಾವಾಲಾ ಅವರೇ. ಹಾಗಾಗಿ ಇದು ನಂಬಲಾರ್ಹ ಮೂಲಗಳಿಂದ ಬಂದಿರುವಂತದ್ದು. ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಏನು ರಿಸಲ್ಟ್ ಗಳ ಕಡೆ ಬರೋದಾದ್ರೆ, ಸೂರ್ಯೋದಯ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು, ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ 2 ಕಡೆ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ. ಸೇಲ್ಸ್ ಅಲ್ಲಿ ಹಾಗೆ ಎಬಿಟ್ ಅಲ್ಲೂ ಕೂಡ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ. ಬಿಗ್ ಗ್ರೋತ್ ಏನಲ್ಲ, ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋತ್ ಆಗಿದೆ. ಏನು ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೀಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಪರ್ಫಾರ್ಮೆನ್ಸ್ ಡೀಸೆಂಟ್ ಇದೆ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ.
ನಂತರ ಗೋ ಡಿಜಿಟ್ ಜನರಲ್ ಇನ್ಶೂರೆನ್ಸ್, ಇಲ್ಲಿನ ಸೇಲ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು. ಇಲ್ಲೂ ಕೂಡ ಕ್ವಾರ್ಟರ್ಲಿ ಇಯರ್ಲಿ ಸಿಂಗಲ್ ಡಿಜಿಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ. ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಸೇಲ್ಸ್ ಅಲ್ಲಿ ಸಿಂಗಲ್ ಡಿಜಿಟ್ ಗ್ರೋತ್ ಕಂಡು ಬಂದ್ರೂ ಕೂಡ ಎಬಿಟ್ ಅಂಡ್ ನೆಟ್ ಪ್ರಾಫಿಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಗೋ ಡಿಜಿಟ್ ಜನರಲ್. ನಂತರ ಡಿಎಲ್ಎಫ್ ಒಂದು ರಿಯಲ್ ಎಸ್ಟೇಟ್ ಕಂಪನಿ ಪರ್ಫಾರ್ಮೆನ್ಸ್ ನೋಡಬಹುದು, ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಸೇಲ್ಸ್ ಅಲ್ಲಿ 32% ಗ್ರೋತ್ ಇದೆ ಇಯರ್ ಆನ್ ಇಯರ್. ಕ್ವಾರ್ಟರ್ಲಿ ಕೂಡ ಒಳ್ಳೆ ಗ್ರೋತ್ ಇದೆ. ಎಬಿಟ್ ಅಲ್ಲಿ ಇಯರ್ ಆನ್ ಇಯರ್ 3% ಡೌನ್ ಇದೆ, ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ. 284 ಕೋಟಿಯಿಂದ 390 ಕೋಟಿಗೆ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಎರಡು ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಈ ಸಲ 60 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಮೈನಸ್ ಆಗಿದೆ, ಬಟ್ ಸ್ಟಿಲ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ನಂತರ ಅದಾನಿ ಟೋಟಲ್ ಗ್ಯಾಸ್, ಇಲ್ಲಿನ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಹೆಬಿಟ್ ಅಲ್ಲಿ ಕೂಡ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ. ಕ್ವಾರ್ಟರ್ಲಿ ಬಿಗ್ ಡಿಫರೆನ್ಸ್ ಏನಾಗಿಲ್ಲ, ಜಸ್ಟ್ 10 crores ಜಾಸ್ತಿ ಆಗಿದೆ, ಬಟ್ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ, ಬಟ್ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. 163ರಿಂದ 159 ಕೋಟಿಗೆ ಎಳೆದಿದೆ. ನಂತರ ಇಕೆಐ ಎನರ್ಜಿ ನೋಡಬಹುದು, ಪರ್ಫಾರ್ಮೆನ್ಸ್ ಇಲ್ಲಂತೂ ತುಂಬಾನೇ ಪೂರ್ ಇದೆ. ಈ ಕಂಪನಿ ಕೂಡ ಒಂದ್ ಕಾಲದಲ್ಲಿ ತುಂಬಾ ಒಳ್ಳೆ ರ್ಯಾಲಿ ಕೊಟ್ಟಂತ ಕಂಪನಿ, ತುಂಬಾ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಂತ ಕಂಪನಿ. ಆದರೆ ಇಲ್ಲೂ ಕೂಡ ಕೆಲವೊಂದು ಕಾರ್ಪೊರೇಟ್ ಗವರ್ನೆನ್ಸ್ ಇಶ್ಯೂಸ್ ಬಂತು. ಇಶ್ಯೂಸ್ ಬಂದ ಮೇಲೆ ಸ್ಟಾಕ್ ಅಲ್ಲಿ ಭರ್ಜರಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಬಿಸ್ನೆಸ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಯಾವ ರೀತಿ ಡೌನ್ ಆಗಿದೆ ಅಂತ. ಇಯರ್ ಆನ್ ಇಯರ್ 75% ಡೌನ್ ಆಗಿದೆ. ಕ್ವಾರ್ಟರ್ಲಿ ಕೂಡ ಮೋರ್ ದೆನ್ 50% ಡೌನ್ ಆಗಿದೆ. ಇನ್ನು ಹೆಬಿಟ್ ಅಲ್ಲಂತೂ ಮೈನಸ್ ಇದೆ ಈ ಸಲ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ 4.5 ಕೋಟಿ ಲಾಸ್ ಅನ್ನ ರಿಪೋರ್ಟ್ ಮಾಡಿದೆ. ಹಿಂದಿನ ಕ್ವಾರ್ಟರ್ ಅಲ್ಲೂ ಕೂಡ ಲಾಸ್ ಇತ್ತು, ಈಗ ಅದು ಇನ್ನೂ ಜಾಸ್ತಿ ಆಗಿದೆ. ಕ್ವಾರ್ಟರ್ಲಿ ಇಯರ್ಲಿ ಅಂತ ಪ್ರಾಫಿಟ್ ಇಂದ ಲಾಸ್ ಹೋಗಿದೆ ಕಂಪನಿ. ಕಾರ್ಪೊರೇಟ್ ಗವರ್ನೆನ್ಸ್ ಇಶ್ಯೂಸ್ ಬಂತು ಅಂದ್ರೆ ಖಂಡಿತ ಕಂಪನಿಗಳಲ್ಲಿ ಬಿಗ್ ಕ್ರಾಶ್ ಎಕ್ಸ್ಪೆಕ್ಟ್ ಮಾಡಬಹುದು. ಅದೇ ಈ ಕಂಪನಿಯಲ್ಲಿ ಆಗಿರೋದು. 3,000 ಚಿಲ್ಲರೆವರೆಗೂ ರ್ಯಾಲಿ ಹೋಗಿದ್ದಂತ ಸ್ಟಾಕ್ ಇದು ಇವಾಗ 100 ರೂಪಾಯಿ ರೇಂಜ್ ಅಲ್ಲಿ ಇದೆ. ಯಾಕಂದ್ರೆ ಬಿಸ್ನೆಸ್ ಸೆಗ್ಮೆಂಟ್ ಕೂಡ ಎಸ್ಪೆಷಲಿ ESG ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ, ಎನ್ವಿರಾನ್ಮೆಂಟಲ್ ಸಸ್ಟೈನಬಲ್ ಗವರ್ನೆನ್ಸ್. ಬಟ್ ಇದರಲ್ಲೇ ಗವರ್ನೆನ್ಸ್ ಇಶ್ಯೂಸ್ ಬಂತು. 3,000ದಿಂದ 100 ರೂಪಾಯಿ ಲೆವೆಲ್ ಬಂದಿದೆ. ಹಾಗಾಗಿ ಮ್ಯಾನೇಜ್ಮೆಂಟ್ ಅನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ, ಬಟ್ ತಿಳ್ಕೊಳ್ಳೋದು ಕಷ್ಟವಾದಂತ ಕೆಲಸ ಮ್ಯಾನೇಜ್ಮೆಂಟ್ ಬಗ್ಗೆ. ಯಾಕಂದ್ರೆ ಒಬ್ಬ ಮನುಷ್ಯನ ಮನಸ್ಸಲ್ಲಿ ಏನಿದೆ ಅಂತ ಯಾರಿಗೂ ಗೊತ್ತಾಗುತ್ತೆ, ಅಷ್ಟೇ ಕಷ್ಟ ಮ್ಯಾನೇಜ್ಮೆಂಟ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇರುತ್ತೆ. ಏನು ಮಾಡಕ್ಕಾಗೋದಿಲ್ಲ, ಮಾರ್ಕೆಟ್ ಅಲ್ಲಿ ಇದೆಲ್ಲನೂ ಪಾರ್ಟ್ ಆಗಿರುತ್ತೆ. ಕೆಲವು ಕಂಪನಿಗಳು ಪಾಠ ಕಲಿಸ್ತವೆ, ಕೆಲವು ಕಂಪನಿಗಳು ಲಾಭ ಕೊಡ್ತವೆ. ನಂತರ ಸೈಯೆಂಟ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಇದೆ, ಬಟ್ ಇಯರ್ಲಿ 4% ಡೌನ್ ಇದೆ. ಎಬಿಟ್ ಅಲ್ಲೂ ಕೂಡ ಇಯರ್ಲಿ ಡೌನ್ ಇದೆ, ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ. ಈ ಸಲ 42 ಕೋಟಿ ಎಕ್ಸೆಪ್ಷನ್ ಐಟಮ್ಸ್ ಮೈನಸ್ ಆಗಿದೆ, ಹಾಗಾಗಿ ಪರ್ಫಾರ್ಮೆನ್ಸ್ ಇನ್ನು ಡೌನ್ ಆಗಿದೆ. ನಂತರ ಎಂಫೋಸಿಸ್ ಪರ್ಫಾರ್ಮೆನ್ಸ್ ನೋಡಬಹುದು. ಇಯರ್ಲಿ ಕ್ವಾರ್ಟರ್ಲಿ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ. ನಂತರ ಎಬಿಟ್ ಅಲ್ಲೂ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಆಗಿದೆ. ಈ ಸಲ 35 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಇದೆ. ಅಗೇನ್ ಲೇಬರ್ ಲಾ ಇಂಪ್ಯಾಕ್ಟ್ ಇದು, ಹಾಗಾಗಿ ಪರ್ಫಾರ್ಮೆನ್ಸ್ ಸ್ವಲ್ಪ ಡೌನ್ ಆಗಿದೆ. ನಂತರ ಇಂಟರ್ಗ್ಲೋಬ್ ಏವಿಯೇಷನ್ ಅಥವಾ ಇಂಡಿಗೋ ಪರ್ಫಾರ್ಮೆನ್ಸ್ ನೋಡಬಹುದು. ಸೇಲ್ಸ್ ಅಲ್ಲಿ ಇಂಪ್ರೂವ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ಎರಡು ಕಡೆ ಇಲ್ಲೂ. ಇನ್ನು ನೆಟ್ ಪ್ರಾಫಿಟ್ ಗೆ ಬಂದು ಹಿಂದಿನ ಸಲಕ್ಕೆ ಹೋಲಿಸಿದ್ರೆ ಖಂಡಿತ ತುಂಬಾನೇ ಡೌನ್ ಇದೆ. ಬಟ್ ಕ್ವಾರ್ಟರ್ಲಿ 2,600 ಕೋಟಿ ಲಾಸ್ ಇಂದ 613 ಕೋಟಿ ಪ್ರಾಫಿಟ್ ಅನ್ನು ರಿಪೋರ್ಟ್ ಮಾಡಿದೆ. ಜೊತೆಗೆ ಈ ಸಲ ಕೂಡ 1,467 ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಇದೆ, ಮೈನಸ್ ಆಗಿದೆ 1,467 ಕೋಟಿ. ಹಾಗಾಗಿ ಕಂಪನಿಯ ಪರ್ಫಾರ್ಮೆನ್ಸ್ ಇನ್ನು ಪೂರ್ ಆಗಿದೆ. ಒಂದು ಮೊನೊಪಲಿ ಇರುವಂತಹ ಕಂಪನಿ ಏವಿಯೇಷನ್ ಸೆಕ್ಟರ್ ಅಲ್ಲಿ, ಬಟ್ ಸ್ಟಿಲ್ ಕಂಪನಿ ಹಲವು ಇಶ್ಯೂಗಳ ಕಾರಣಕ್ಕೆ ಈ ರೀತಿ ಅಪ್ಸ್ ಅಂಡ್ ಡೌನ್ಸ್ ಅನ್ನ ಕಾಣ್ತಾ ಇದೆ ಬಿಸ್ನೆಸ್ ವೈಸ್. ನಂತರ ಬಂಧನ್ ಬ್ಯಾಂಕ್, ಇಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಫ್ಲಾಟ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಅಗೇನ್ ಇಯರ್ಲಿ ಸ್ವಲ್ಪ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಫ್ಲಾಟ್ ಇದೆ ಅಥವಾ ಸ್ಲೈಟ್ಲಿ ಇಂಪ್ರೂವ್ ಆಗಿದೆ ಅಲ್ಲೂ ಕೂಡ ನಂಬರ್ಸ್. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಡೌನ್ ಇದೆ, ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ. ನಂತರ ಹೋಮ್ ಫಸ್ಟ್ ಫೈನಾನ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು. ಇಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ಹಾಗೆ ಎಬಿಟ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ, ಬಟ್ ಎಬಿಟ್ ಅಲ್ಲಿ ಜಸ್ಟ್ 1 crore ಅಪ್ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್. ನಂತರ ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು. ಇಲ್ಲಿ ಡಿಸೆಂಟ್ ಆಗಿ ಇಂಪ್ರೂವ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ. ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಸ್ವಲ್ಪ ಮಟ್ಟಿಗೆ. ಇನ್ನು ರಾಡಿಕೋ ಕೈತಾನ್, ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಸೇಲ್ಸ್ ಅಲ್ಲಿ ಎರಡು ಕಡೆ, ಹಾಗೆ ಎಬಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ. ಎಕ್ಸೆಪ್ಷನಲ್ ಐಟಮ್ಸ್ 9 ಕೋಟಿ ಮೈನಸ್ ಆಗಿದೆ, ಸ್ಟಿಲ್ ಇಂಪ್ರೂವ್ಮೆಂಟ್ ಇದೆ. ನಂತರ ವಿಮಾರ್ಟ್ ರಿಟೈಲ್ ಪರ್ಫಾರ್ಮೆನ್ಸ್ ನೋಡಬಹುದು. ಇಲ್ಲೂ ಕೂಡ ಇಂಪ್ರೂವ್ ಆಗಿದೆ. ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು. ಹಾಗೆ ಎಬಿಟ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ಸಲ. ನಂತರ IIFL ಫೈನಾನ್ಸ್, ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ನೋಡಬಹುದು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಅಪ್ ಆಗಿದೆ. ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ವೈಸ್ ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಆದಿತ್ಯ ಬಿರ್ಲಾ AMC ಸಿಂಗಲ್ ಡಿಜಿಟ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಇಯರ್ಲಿ ಕ್ವಾರ್ಟರ್ಲಿ. ಎಬಿಟ್ ಅಲ್ಲೂ ಕೂಡ ಅಷ್ಟೇ ಸಿಂಗಲ್ ಡಿಜಿಟ್ ಗ್ರೋ ಇದೆ. ನೆಟ್ ಪ್ರಾಫಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ ಆದಿತ್ಯ ಬಿರ್ಲಾ AMC ಅಲ್ಲಿ. ನಂತರ APL ಅಪೋಲೋ ಟ್ಯೂಬ್ಸ್, ಇಲ್ಲೂ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ. ಎಬಿಟ್ ಅಲ್ಲಿ ಇಯರ್ಲಿ ಅಂತೂ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ, 37% ಅಪ್ ಆಗಿದೆ. ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ APL ಅಪೋಲೋ ಟ್ಯೂಬ್ಸ್ ನಂಬರ್ಸ್.
ನಂತರ ಇಂಡಿಯನ್ ಬ್ಯಾಂಕ್ ಪರ್ಫಾರ್ಮೆನ್ಸ್ ನೋಡಬಹುದು 8% ಗ್ರೋ ಆಗಿದೆ. ಇಯರ್ ಆನ್ ಇಯರ್ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ರೀಸೆಂಟ್ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ನಂತರ ಜಿ ಎಂಟರ್ಟೈನ್ಮೆಂಟ್ ಅಥವಾ ಝೀಲ್ ಇದ್ರ ಬಗ್ಗೆ ಇಂದಿನ ವಿಡಿಯೋಗೆ ಕಮೆಂಟ್ ಮಾಡಿದ್ರೆ ಕೆಲವರು. ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ವೈಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗ್ಬಹುದು. ಬಟ್ ಎಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ಇಯರ್ಲಿ ಡೌನ್ ಇದೆ, ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ, ಇಯರ್ಲಿ ಡೌನ್ ಇದೆ. ಎಕ್ಸೆಪ್ಷನ್ ಐಟಮ್ಸ್ ಕೂಡ ಅಷ್ಟೇನು ಬಿಗ್ ಡಿಫರೆನ್ಸ್ ಮಾಡೋದಿಲ್ಲ. ಆಕ್ಚುಲಿ ಹಿಂದಿನ ವರ್ಷ ಜಾಸ್ತಿ ಇತ್ತು, ಮೈನಸ್ ಆಗಿತ್ತು ಎಕ್ಸೆಪ್ಷನ್ ಐಟಮ್ಸ್ 80 ಕೋಟಿ. ಅದನ್ನ ಹೊರತುಪಡಿಸಿದ್ರು ಕೂಡ ಪರ್ಫಾರ್ಮೆನ್ಸ್ ಡೌನ್ ಇದೆ ಇಯರ್ಲಿ ಈ ಸಲಾನು. ನಂತರ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ. ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ. ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ Q3 ನಲ್ಲಿ. ನಂತರ ಕ್ಯಾಮ್ಸ್ ಪರ್ಫಾರ್ಮೆನ್ಸ್ ಇಲ್ಲೂ ಕೂಡ ಚೆನ್ನಾಗಿದೆ, ಅಂದ್ರೆ ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ. ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋತ್ ಇದೆ. ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು. ಎಬಿಟ್ ಅಲ್ಲೂ ಕೂಡ ಅಷ್ಟೇ ಸಿಂಗಲ್ ಡಿಜಿಟ್ ಗ್ರೋತ್ ಇದೆ. ಎರಡು ಕಡೆ ಅಪ್ ಆಗಿದೆ. ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅಪ್ ಆಗಿದೆ ಪರ್ಫಾರ್ಮೆನ್ಸ್. ಸರಿಗಳೇ, ಇಲ್ಲಿವರೆಗೂ ಬಂದಿರುವಂತ ಅಪ್ಡೇಟ್ ಗಳನ್ನ ಕವರ್ ಮಾಡಿದೀನಿ. ಲೇಟ್ ಆಗಿ ಬರುವಂತ ಕಂಪನೀಸ್ ನಂಬರ್ಸ್ ಅನ್ನ ಆಸ್ ಯೂಶುವಲ್ ಮಾರ್ನಿಂಗ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.